ಮಂಡ್ಯ ತಾಲೂಕು ಹೊಳಲು ಗ್ರಾಮದಲ್ಲಿ ಗ್ರಾಮದೇವತೆಯಾದ ಶ್ರೀ ದೊಡ್ಡಮ್ಮತಾಯಿ ಹಬ್ಬವು ಬಹಳ ವಿಜೃಂಭಣೆಯಿಂದ ಅಪಾರ ಭಕ್ತರ ಸಮ್ಮುಖದಲ್ಲಿ ನೆರವೇರಿತು. ಗ್ರಾಮದ ಮಕ್ಕಳು, ಮಹಿಳೆ ಎಲ್ಲರೂ ಸೇರಿ ಗ್ರಾಮದ ಮಾರಮ್ಮನ ದೇವಸ್ಥಾನಗಳಾದ ಮುದ್ದಮ್ಮದೇವಿ, ಮಾರಮ್ಮದೇವಿ, ಶ್ರೀ ದೊಡ್ಡಮ್ಮತಾಯಿ ದೇವಸ್ಥಾನಕ್ಕೆ ಮೊದಲು ಬಾಯಿ ಬೀಗ ಹಾಕಿಕೊಂಡು ತಮಟೆ ನಗಾರಿಯೊಂದಿಗೆ ಗ್ರಾಮದ ದೇವಾಲಯಗಳಿಗೆ ತಂಬಿಟ್ಟಿನ ಆರತಿ ಬೆಳಗಿಸಿ, ನಂತರ ಗ್ರಾಮದೇವತೆಯಾದ ಶ್ರೀ ದೊಡ್ಡಮ್ಮತಾಯಿ ದೇವಸ್ಥಾನದಲ್ಲಿ ಎಲ್ಲಾ ಸಮುದಾಯದವರು ಒಟ್ಟಿಗೆ ಸೇರಿ ಬಾಯಿ ಬೀಗ ಧರಿಸಿ ಮಹಿಳೆಯರು ಹರಕೆ ತೀರಿಸಿದರು. ಅಮ್ಮನಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಮಹಾಮಂಗಳಾರತಿ ನೆರವೇರಿಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು. ಶ್ರೀ ಮಡಿವಾಳ ಮಾಚಿದೇವರ ಸಮುದಾಯದವರು ಬಾಯಿ ಬೀಗ ಧರಿಸಿ ಹರಕೆ ಹೊತ್ತ ಮಹಿಳೆಯರಿಗೆ, ಕಾಲ್ನಡಿಗೆಯಲ್ಲಿ ಬರುವ ಮಹಿಳೆಯರಿಗೆ ನೆಲಕ್ಕೆ ಮಡಿ ಸೀರೆಯನ್ನ ಹಾಸಿ ಸೇವೆಯನ್ನ ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷರಾದ ಎಚ್ಎಲ್ ಶಿವಣ್ಣನವರು ದೇವಿ ದರ್ಶನ ಮಾಡಿ ನಂತರ ಮಾತನಾಡುತ್ತಾ, ಬಹಳ ಇಂದಿನಿಂದಲೂ ಶ್ರೀ ದೊಡ್ಡಮ್ಮತಾಯಿ ಹಬ್ಬವನ್ನು ಗ್ರಾಮದ ಪ್ರತಿಯೊಂದು ಕುಟುಂಬವೂ ಸೇರಿ ಸಾವಿರಾರು ಜನರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಬಂದಿದ್ದೇವೆ. ತಾಯಿಯು ಗ್ರಾಮಕ್ಕೂ ಹಾಗೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಹೇಳಿದರು. ಒಂದೊಂದು ಮನೆಗೂ ಎರಡೂವರೆ ಮಾಡ್ತಾಯಿದ್ರು. ಆಮೇಲೆ ಗೋಡೆಗಳು ಮೇಲೆ ಅದನ್ನು ಕಡಿಮೆ ಮಾಡಿ ತಂಪು ಟೈಪ್ ಮಾಡಿ ಇಲ್ಲಿ ಸಾವಿರಾರು ಜನ ಭಾಳ ವಿಜೃಂಭಣೆಯಿಂದ ತಾಯಿಯ ತಂಪು ತಗೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಆ ಎಲ್ಲ ನಮ್ಮ ಊರಿನ ಹೊರಗಡೆಯಿಂದ ಮಕ್ಕಳು ಹೆಣ್ಣುಮಕ್ಕಳು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಚ್.ಬಿ. ರಾಮು, ಎಚ್.ಸಿ. ಹರಿಪ್ರಸಾದ್, ಡಾ. ಆಶಾಲತಾ, ಎಚ್.ಎಸ್. ಯೋಗೇಶ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು.